ಬೇಕಾಗಿತ್ತು. ಆದರೆ ಮಾಧವ್ ಪ್ರಭು ಅವರು ಮತ್ತು ನಮ್ಮ ನಂದೀಶ್ವರ್ ಸರ್ ಬಂದು ಈ ಕಾರ್ಯಕ್ರಮಕ್ಕೆ ಒಂದು 10 ದಿನ ಮುಂಚೆನೆ ನನ್ನ ಡೇಟನ್ನು ತೆಗೆದುಕೊಂಡಿದ್ರು. ಅದರಲ್ಲೂ ಕೋರೆ ಸರ್ ಅಂತಂದ್ರೆ ಸ್ವಲ್ಪ ನನಗೆ ಭಯನೂ ಜಾಸ್ತಿ, ಭಕ್ತಿನೂ ಜಾಸ್ತಿ. ನನ್ನೆಲ್ಲ ಕಾರ್ಯಕ್ರಮಗಳನ್ನ ನನಗೆ ಡೇಟ್ ಕನ್ಫ್ಯೂಸ್ನಲ್ಲಿ ಇದ್ದೆ. ನಾನು ಎಲ್ಲ ಕಾರ್ಯಕ್ರಮಗಳನ್ನ ಆಲ್ ಆಫ್ ಅ ಸಡನ್ ಕ್ಯಾನ್ಸಲ್ ಮಾಡಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಜಾಲಿ ಸರ್ ಸುಮ್ಮನೆ ನೆಟ್ಟಿಗೆ ಫ್ಲೈಟ್ ತಗೊಂಡು ಬೆಳಗಾವಿಗೆ ಬಂದೆ. 41 ವರ್ಷ ಸತತ ಪರಿಶ್ರಮದಿಂದ, ತಮ್ಮ ಕನಸಿನಿಂದ, ತಮ್ಮ ವಿಷನ್ನಿಂದ ಈ ಒಂದು ಕೇಲಿ ಸಂಸ್ಥೆಯನ್ನ ಇಷ್ಟೊಂದು ಬೃಹದಾಕಾರದಲ್ಲಿ ಬೆಳೆಸಿದಂತ ನಿಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್, ಕೇಲಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ನಿತಿನ್ ಗಂಗಾನೆಯವರೇ, ಡಾಕ್ಟರ್ ಶ್ರೀಮತಿ NS ಮಾನ್ ಶೆಟ್ಟಿ ಅವರೇ, ಕರ್ನಲ್ ದಯಾನಂದ್ ಸರ್, ನಮ್ಮ ಆತ್ಮೀಯ ಡಾಕ್ಟರ್ VS ಸಾಧುನವರವರೇ, ಅಣ್ಣನವರಾದಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರೇ. ಅಣ್ಣ ಪ್ರಾಕ್ಟೀಸ್ ಮಾಡ್ತೀರಾ? ಎಲ್ಲ ಇವ್ರಿಗೆ ಬಿಟ್ಟಿದ್ದೀರಾ. ಶ್ರೀ ಅಮರ್ ಬಾಗೇವಾಡಿ ಅವರೇ, ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸರ್, VD ಪಾಟೀಲ್ ಸರ್, ಮಾಧವ್ ಪ್ರಭು ಅವರೇ, ನಂದೀಶ್ವರ್ ಅವರೇ, ಜಾಲಿ ಸರ್, ಅದೇ ರೀತಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳ, ವೈದ್ಯರೇ, ಮಾಧ್ಯಮದ ನನ್ನೆಲ್ಲ ಸಹೋದರರೇ. ನಾನು ಮೊದಲೇ ಒಂದು ಮಾತನ್ನ ಹೇಳಿದೆ, ಬಹಳಷ್ಟು ಅಭಿಮಾನದಿಂದ, ಬಹಳಷ್ಟು ಸಂತೋಷದಿಂದ, ಭಯ ಮತ್ತು ಭಕ್ತಿ ಎರಡನ್ನೂ ಇಟ್ಕೊಂಡು ನಾನು ಬಂದಿದ್ದೀನಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದೆ. ಭಯ ಯಾಕೆ ಅಂತಂದ್ರೆ, ಒಬ್ಬ ರಾಜಕಾರಣಿಯಾಗಿ ಕೋರೆ ಸರು ರಾಜಕಾರಣದಲ್ಲೂ ಕೂಡ ಸೈ ಎನಿಸ್ಕೊಂಡು ಬಂದಂಥವ್ರು. ರಾಜಕಾರಣದಲ್ಲಿ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಾಳಜಿ, ಕಳಕಳಿಯನ್ನ ಇಟ್ಕೊಂಡು ಉತ್ತುಂಗಕ್ಕೆ ಏರೋದು ಯಾವ ರೀತಿ ಎಲ್ಲ ಪಕ್ಷದಲ್ಲೂ, ಒಂದೇ ಪಕ್ಷದಲ್ಲಿ ಅಲ್ಲ, ಎಲ್ಲ ಪಕ್ಷದಲ್ಲೂ. ಯಾಕಂದ್ರೆ ಪಕ್ಷಗಳು ಅವರಿಗೆ ಅನಿವಾರ್ಯ ಅಲ್ಲ, ಪಕ್ಷಗಳಿಗೆ ಅವರು ಅನಿವಾರ್ಯ ಅನ್ನೋದನ್ನ ಅವರು ಕ್ರಿಯೇಟ್ ಮಾಡಿ, ಅದು ಒಬ್ಬ ರಾಜಕಾರಣಿಯ ಒಂದು ಒಳ್ಳೆಯ ಗುಣ, ಸ್ವಭಾವ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ನಾವು ಸಮಾಜದಲ್ಲಿ ಬೆಳೀತಾ ಇರುವಂತ ಹಂತದಲ್ಲಿ ಬೇರೆ ಪಕ್ಷಗಳು ಇವರು ನಮ್ಮ ಪಕ್ಷದಲ್ಲಿದ್ರೆ ಚೆನ್ನಾಗಿರುತ್ತೆ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗುತ್ತೆ ಅಂತ ವಿಚಾರ ಮಾಡ್ತಾ ಇರ್ತೇವೆ. ಅಂತ ಒಂದು ವ್ಯಕ್ತಿತ್ವವನ್ನ ವಿಕಸನ ಮಾಡಿಕೊಂಡಂತವ್ರು ನಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಇದ್ರೆ, ಅಂದ್ರೆ ಇಲ್ಲಿ ಫಿಟ್ಟಿಂಗ್ ಇನ್ ಆಲ್, ಏನ್ ಹೇಳ್ತಾರೆ, ಆಲ್ ಪಾರ್ಟೀಸ್ ಅವ್ರ ಎಲ್ಲ ಪಾತ್ರದಲ್ಲಿ ಅವ್ರು ಫಿಟ್ಟಿಂಗ್ ಆಗ್ತಾರೆ. ನಾನು ಅವ್ರ ಬಗ್ಗೆ ಕೇಳಿದೆ, ನಾನು ಮಾತಾಡ್ಕೊಂಡು ಕೂತ್ಕೊಂಡಾಗ, ಸರ್ ಯಾರಾದ್ರೂ PhD ಮಾಡಿದಾರಾ, ನನಗೇನಾದ್ರೂ ಅಂತ ಚಾನ್ಸ್ ಇದ್ದಿದ್ರೆ ನಾನೇ PhD ಮಾಡ್ತಾ ಇದ್ದೆ ಅಂತ ಅಭಿಲಾಷ್ ಕೇಳಿದೆ ನಾನು ಅವ್ರನ್ನ. ಅವಾಗ ಅವ್ರು ಹೇಳಿದ್ರು 4 ಜನ PhD ಮಾಡಿದ್ದಾರೆ ಅಂತ ಹೇಳಿ. ಬಹಳ ಸಂತೋಷ ಆಗುತ್ತೆ. ನಾನು ಈ ಒಂದು ಫರ್ಟಿಲಿಟಿ ಸೆಂಟರ್ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ಎಲ್ಲ ಫೆಸಿಲಿಟಿಗಳನ್ನ ಬೆಳಗಾವಿ ಇವತ್ತು ಬೃಹದಾಕಾರವಾಗಿ, ವೇಗವಾಗಿ, ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ ನಾವು ಬೆಳಗಾವಿಯನ್ನ. ಇಷ್ಟೊಂದು ವೇಗವಾಗಿ ಬೆಳೆಯುವಂತ ಈ ಒಂದು ಬೆಳಗಾವಿಗೆ ನಿಜವಾದ ಅರ್ಥದಲ್ಲಿ ಕೇಳಿ ಕೂಡ ಪ್ರಭಾಕರ್ ಕೋರೆ ಅವರು ಮತ್ತು ಅವರ ಎಲ್ಲ ತಂಡದವರು, ಅದು ಡೈರೆಕ್ಟರ್ಗಳಾಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು. ನಾನು ಹೇಳಿದೆ, ಸರ್ ನಿಮ್ಮಿಂದ ಬೆಳೀತು ಅಂತ. ಅವಾಗ ಅವ್ರು ಒಂದ್ ಮಾತು ಹೇಳಿದ್ರು, ಇಟ್ಸ್ ಅ ಟೀಮ್ ವರ್ಕ್ ಅಂತ ಹೇಳಿದ್ರು. ಸೊ ಅವ್ರಿಗೆ ಆ ಒಂದು ಹೆಮ್ಮೆ ಇದೆ, ನನ್ನ ಟೀಮ್ ನನ್ನ ಹಿಂದ್ಗಡೆ ಇರಲಿಲ್ಲ ಅಂತಂದಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕುಟುಂಬ ವರ್ಗದವರೇ, ಪತ್ರಕರ್ತರು, ಕೇಲಿ ಫರ್ಟಿಲಿಟಿ ಸೆಂಟರ್ ಬಹಳ ದಿವಸ ಅದು ಪೆಂಡಿಂಗ್ ಇತ್ತು. ಈ ಸೆಂಟರ್ ಆಗಬೇಕು ಸುಮಾರು ನಮ್ದು, ಯಾಕಂದ್ರೆ ಎಲ್ಲ ವಿಷಯದಲ್ಲಿ ನಾವು ಈ ಆಸ್ಪತ್ರೆಯಲ್ಲಿ ಸೌಲಭ್ಯವನ್ನು ಕೊಟ್ಟಿದ್ದೇವೆ. ಈ ಸೌಲಭ್ಯ ಒಂದು ಸ್ವಲ್ಪ ವಂಚಿತ ಆಗಿತ್ತು. ಅದಕ್ಕೆ ಕಾರಣ ನಾನು ಯಾರ ಸಲುವಾಗಿ ಮಾತಾಡಂಗಿಲ್ಲ. ಇದು ಈ ಸೆಂಟರ್ಗಳು ದೇಶದೊಳಗೆ ಹೇಳಿದಲ್ಲ ಎಷ್ಟು ಹೆಸರು ಕೆಡಿಸ್ತಾವ ಅಂದ್ರೆ, ಅದೊಂದು ಬಿಸ್ನೆಸ್ ಆಗಿದೆ, ದೊಡ್ಡ ಬಿಸ್ನೆಸ್. ಅಂತ ಬಿಸ್ನೆಸ್ ನಾವು ಕೇಳಿ ಒಳಗೆ ಆಗ್ಬಾರ್ದು ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಎಲ್ಲ ಸ್ಟಾಫ್ ಅದು ಸಿಕ್ಕ ಮೇಲೆ ಇದನ್ನು ಶುರು ಮಾಡಿ ಇವತ್ತು ಉತ್ತಮವಾದ ಡಾಕ್ಟರ್ ಸಿಕ್ಕಿದ್ದಾರೆ, ಸ್ಟಾಫು ಸಿಕ್ಕಿದ್ದಾರೆ.
ಮತ್ತು ಆ ಸೆಂಟರ್ ಬೆಳಿಲಿಕ್ಕೆ ಏನು ಸೌಲಭ್ಯ ಬೇಕು ಅವೆಲ್ಲ KE ಸಂಸ್ಥೆಯವರು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ತಮ್ಮ ಶುಭಾಸ್ತ್ರದಿಂದ ಉದ್ಘಾಟನೆ ಆದದ್ದು ಬಹಳ ಖುಷಿ ತಂದದ. ತಾವು ಹೇಳಿದಂಗೆ KE ಬೆಳೀತಾ ಇದೆ. ಇದಕ್ಕೆ ಬರೇ ಪ್ರಭಾಕರ್ ಕೋರೆ ಅವರದ್ದು ವೈಯಕ್ತಿಕ ಅಲ್ಲ, ಇಸ್ ದ ಟೀಮ್ ವರ್ಕ್. ನನ್ನಲ್ಲಿ KE ಕೆಲಸ ಮಾಡುವ ವ್ಯಕ್ತಿ ಒಬ್ಬನು ಜಾಡು ಹೊಡೆಯೋ ವ್ಯಕ್ತಿ ಹಿಡ್ಕೊಂಡು ಚೇರ್ಮನ್ ತನಕ ಇದರಲ್ಲಿ ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತ್ತು ಚಾರಿಟಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನನಗನ್ಸ್ತದೆ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಯಾವುದೇ ಒಂದು ಸಂಸ್ಥೆ ನಡೆಸ್ತಿದ್ದಾರೆ ಅದು KE ಸಂಸ್ಥೆ ಅಂತ ಹೇಳಿ ನನಗೆ ನೀವು ಕೇಳಿದ್ರಿ ಏನ್ರಿ ಮಣಿಪಾಲ್ ಹಾಸ್ಪಿಟ್ಲು ಬೆಂಗಳೂರಾಗ ಇಂಥ ಹಾಸ್ಪಿಟ್ಲು, ನನಗೆ ಬಹಳ ಜನ ಹೇಳ್ತಾರೆ ಇದೇ ಹಾಸ್ಪಿಟಲ್ ಬೆಂಗಳೂರು ಅಥವಾ ಪುಣೆ ಮುಂಬೈಲಿ ಮಾಡಿದ್ರೆ ಬಹಳಷ್ಟು ದುಡ್ಡು ಮಾಡ್ಬೋದು. ಆದ್ರೆ KE ಅಂದು ನಾವು ದುಡ್ಡದ ವಿಚಾರ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಪ್ರಧಾನಮಂತ್ರಿನೂ ಕೇಳಿದ್ರು ಇಲ್ಲಿ ಬಂದಾಗ, ಅವ್ರೇನೋ ಗುಜರಾತ್ ಅವ್ರ ಫ್ರೆಂಡ್ ಅಡ್ಮಿಷನ್ ಬಂದಿದ್ರಂತೆ. ಇಲ್ಲಿ ಆ ಕಾಲದಲ್ಲಿ MBBS ಅವ್ರು 3,000 ರೂಪಾಯಿ ಹುಂಡಿ ಒಳಗೆ ಹೋಗದಿದ್ರಂತ. ಹುಂಡಿ ಐತೇನಂತ ಕೇಳಿದ್ರು. ನಾನು ಹೇಳಿದೆ ಹುಂಡಿ ಇವತ್ತು ಅದ, ಅದು ನಿಮ್ ಸರ್ಕಾರ ಬಂದಾಗಿಂದ ಬಂದಾಗಿದೆ ಅಂತ ಹೇಳಿದೆ. ಬಹಳ ಜನ ಎಲ್ಲಿ ದುಡ್ಡು ಬರ್ತದೆ KE ಎಷ್ಟು, ಬಹಳ ಜನಕ್ಕೆ ಆಶ್ಚರ್ಯ ಅನಿಸ್ತದೆ. ಎಷ್ಟು ದುಡ್ಡು ಎಲ್ಲೇ ಬರ್ತದೆ ಅದು ಇವತ್ತು ನನ್ಗೆ ಗೊತ್ತಾಗಿಲ್ಲ. 40 ವರ್ಷದೊಳಗೆ ಎಲ್ಲಿಂದ ದುಡ್ಡು ಬರ್ತದೆ. ದುಡ್ಡು ಮಾತ್ರ ಎಂದು ನಾವು ಕಡಿಮೆ ಬಿದ್ದಿಲ್ಲ. ಇವನ್ ಕೊರೋನಾದಲ್ಲಿ ಸುದ್ದ ಸುಮಾರು ನಾವು 18,000 ನಮ್ಮಲ್ಲಿ ಕೆಲಸ ಮಾಡೋ ಜನರಿಗೆ ಪೂರ್ಣ ಪಗಾರ ಕೊಟ್ಟ ಸಂಸ್ಥೆ ಯಾವುದಂದ್ರೆ KE ಸಂಸ್ಥೆ. 1ನೇ ತಾರೀಕು ಶಾರ್ಪ್ 1ನೇ ತಾರೀಕು ಇವನ್ ನಾನು ಇಲ್ಲಾದ್ರೂ ನನ್ನ ಸಿಗ್ನೇಚರ್ ಇಲ್ಲಾದ್ರೂ ಬ್ಯಾಂಕರ್ ಡೈರೆಕ್ಷನ್ ಕೊಟ್ಟು 29, 30ನೇ ತಾರೀಕು ಅವರಲ್ಲಿ ಅಕೌಂಟ್ ನಲ್ಲಿ ದುಡ್ಡು ವ್ಯವಸ್ಥೆ ಈ ಸಂಸ್ಥೆ ಆರ್ಥಿಕ ವಿಚಾರ. ಯಾಕಂದ್ರೆ ಹುಟ್ಟಿದ್ದ ಶಿಕ್ಷಣ ಕೊಡ್ಲಿಕ್ಕೆ ಆಮೇಲೆ ಆರೋಗ್ಯ ಸೇವೆ ಪ್ರಾರಂಭ ಮಾಡಿ. ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಇತ್ತು, ಅಥವಾ ಈ ಭಾಗದಲ್ಲಿ ಡಾಕ್ಟರು ಇಂಜಿನಿಯರ್ಸು ಅಷ್ಟೇ ಅಲ್ಲ, ಶಿಕ್ಷಣದಿಂದ ವಂಚಿತ ಆಗಿರೋ ಈ ಪ್ರದೇಶ 110 ವರ್ಷದಿಂದ ಸಪ್ತಋಷಿಗಳನ್ನು ನೆನೆಸ್ಬೇಕಾಗ್ತದೆ. ಆ 7 ಜನ ಮಹಾಪುರುಷರು ಈ ಸಂಸ್ಥೆ ಹುಟ್ಟಾಕೊಳ್ಳಾಗ್ತಿತ್ತಂದ್ರೆ ನಾವು ಇಲ್ಲಿ ಇರಲಾಗ್ತಿದ್ದು. ಬಹುತೇಕ ಈ ಭಾಗದೊಳಗ ಮೊನ್ನೆ ಬಸವರಾಜ ಬೊಮ್ಮಾಯಿ ಅವ್ರು ಹೇಳಿದ್ರು, ಈ ಸಂಸ್ಥೆ ಇಲ್ಲಾಗಿದ್ರೆ ನಾನು ಅವನಿಗೆ ಎಮ್ಮೆ ಕಾಯಕ್ಕೆ ಹೋಗ್ತಿದ್ವಿ ನಮ್ಮ ಹೊಲದೊಳಗ. ಆ ಪರಿಸ್ಥಿತಿ ಈ ಭಾಗದೊಳಗ ಇತ್ತು. ಆದರೆ ಈ ಸಂಸ್ಥೆ ಮೇಲೆ ಇವತ್ತು ಆಸ್ಪತ್ರೆ ಮಟ್ಟಿಗೆ ಮಾತಾಡೋದಾದ್ರೆ ಸುಮಾರು ನಾವು ಸ್ಯಾಟಲೈಟ್ ಹಾಸ್ಪಿಟಲ್ಗೆ ಎಲ್ಲ ಕೂಡ 5,500 ಹಾಸಿಗೆ ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದೀವಿ. ಆಯುರ್ವೇದಿಕ್ ತಿಳ್ಕೊಂಡಾಗ ಎಷ್ಟರ ಮಟ್ಟಿಗೆ ಅಂದ್ರೆ ಆಯುರ್ವೇದಿಕ್ ಆಸ್ಪತ್ರೆ ಬಹುತೇಕ ಬೆಳಗಾವಿ ಇದ್ದು ನಿಮ್ಗೆ ಗೊತ್ತಿರಕ್ಕಿಲ್ಲ.